ಬ್ಯಾನರ್ ಗಲಾಟೆಯಿಂದ ಬಳ್ಳಾರಿ ಹೊತ್ತಿ ಉರಿದಿದೆ. ವಿಜಯಪುರದಲ್ಲಿ ಇದೀಗ ಮತ್ತೆ ಪುತ್ಥಳಿ ಗಲಾಟೆ ಶುರುವಾಗಿದೆ. ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಯಲ್ಲಿ ಗೊಂದಲ ಶುರುವಾಗಿದ್ದು, ಡಿಸೆಂಬರ್ 9ರಂದು ಪುತ್ಥಳಿ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಬರಲಿದ್ದಾರೆ. ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಮೂರ್ತಿಯ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಬರಲಿದ್ದಾರೆ. ಇದೀಗ ಪಂಚಮಸಾಲಿ ಮುಖಂಡರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸುವರ್ಣಸೌಧದ ಮುಂದೆ ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷಮೆ ಕೇಳಿ ಸಿಎಂ ಮೂರ್ತಿ ಉದ್ಘಾಟನೆಗೆ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕ್ಷಮೆ ಯಾಚಿಸದೆ ಸಿಎಂ ಚೆನ್ನಮ್ಮ ಮೂರ್ತಿಯನ್ನ ಉದ್ಘಾಟನೆ ಮಾಡಬಾರದು, ಕ್ಷಮೆ ಕೇಳಿಯೇ ಪುತ್ಥಳಿಯನ್ನ ಉದ್ಘಾಟನೆ ಮಾಡಬೇಕು ಅಂತ ಇದೀಗ ಪಂಚಮಸಾಲಿ ನಾಯಕರು ಒತ್ತಾಯವನ್ನ ಮಾಡಿರೋದು. ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ ಅಂತ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ವಿಜಯಪುರದಲ್ಲೂ ಕೂಡ ಪುತ್ಥಳಿ ಅನಾವರಣದ ಜಟಾಪಟಿ ನಡೀತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿವಾದ ಆಯಿತು. ಈಗ ವಿಜಯಪುರದಲ್ಲಿ ರಾಣಿ ಚೆನ್ನಮ್ಮ ಮೂರ್ತಿಯ ವಿವಾದ ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡುತ್ತಾ ಅಂತಕ್ಕಂಥ ಅನುಮಾನಗಳೀಗ ವ್ಯಕ್ತವಾಗ್ತಾ ಇದ್ದಾವೆ. ಬರ್ತಕ್ಕಂಥ ದಿನಾಂಕ 9ರಂದು ಸಿಎಂ ಸಿದ್ದರಾಮಯ್ಯನವರು ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಎದುರಿಗೆ ಇರತಕ್ಕಂಥ ರಾಣಿ ಚೆನ್ನಮ್ಮ ಮೂರ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 9ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ, ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಪಂಚಮಸಾಲಿ ಹೋರಾಟಗಾರರ ವತಿಯಿಂದ. ಏನು ಹೇಳ್ತಾರೆ ನೋಡ್ರಿ? ವಿರೋಧ ಅಲ್ಲಕ್ಕೆ ಸಿದ್ದರಾಮಯ್ಯ ಮಾನ್ಯ ಇದೇ ಸರ್ಕಾರದಾಗ ನಾವು ಮೀಸಲಾತಿ ಕೇಳಿ, ಹೋದ ಸರ್ಕಾರದಾಗ ಮೀಸಲಾತಿ 2D ಕೊಟ್ಟಿದ್ರು, ಅದೇನು ಕೋರ್ಟ್ಗೆ ಹೋಗ್ಯಾರ. ನಾವು 2A ಮೀಸಲಾತಿ ಕೇಳೋಕೆ ಈಗ ಹಲವಾರು ಬಾರಿ ಹೋರಾಟಗಳು ಮಾಡೀವಿ. ದಿನಾನುಪ್ರತಿ ಹೋರಾಟ ಅದ. ನಾವು ಮೀಸಲಾತಿ ಕೇಳೀವಿ, ಅವ್ರಿಗೇನು ಬರ್ಲಾಕ ಬೇಡ, ಮೀಸಲಾತಿ ಕೊಟ್ಟು ಬರ್ರಿ ಅಂತೇಳಿವಿ. ಕಳೆದ 2024 ಡಿಸೆಂಬರ್ 10ರಂದು ಪೊಲೀಸ್ ಇಲಾಖೆ ಬಿಟ್ಟು ನಮ್ಮ ಪಂಚಮಸಾಲಿಗರ ಮೇಲೆ ಹಲ್ಲೆ ಮಾಡಿದ್ರು. ಹಲವಾರು ಮಂದಿ ರೈತರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು, ವಕೀಲರ ಮೇಲೆ ಹಲ್ಲೆ ಮಾಡಿ ದಬ್ಬಾಳಿಕೆ ಮಾಡಿದ್ರು. ಅವ್ರು ಹಾಸ್ಪಿಟ್ಲಿಗೆ ಸೇರಿದ್ರು. ಕೆಲವರು ಇನ್ನೂ ಹೇಳಕ್ಕೆ ಬರ್ಲಾಗ್ಯದ, ಸೊಂಟ ಪಿಂಟ ಹಂಗೆ ಇಂಥವೆಲ್ಲ ಆಗ್ಯಾವ. ಆದ್ರೆ ನಾಳೆ ಸಿದ್ದರಾಮಯ್ಯನ ಬರಲಿ, ಅದು ಮೀಸಲಾತಿ ಘೋಷಣೆ ಮಾಡಿ ಬರಲಿ ಒಂದು. ಇಲ್ಲಾಂದರೆ ಅವ್ರು ಯಾರಿಗೆ ದಾಳಿ ಹೊಡೆದಾರಲ್ಲ, ಲಾಠಿ ಚಾರ್ಜ್ ಮಾಡಿಸಲ್ಲ, ನಮಗೆ ಕ್ಷಮೆ ಕೇಳಿ ಬರಲಿ, ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಕ್ಷಮೆ ಕೇಳಿ ಬರ್ಬೇಕಂತೀರಿ? ಹೌದು, ಕ್ಷಮೆಗೆ ಅನ್ನಂದ್ರೆ ನಾವು ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ರಿ. ಮೀಸಲಾತಿ ಕೊಡ್ತೀವಿ ಅಂತೇಳಿ ನಿಮ್ಮ ಬಾಯಿಂದ ಒಂದು ಏನರ ಬರಬೇಕಲ್ಲ, ಅದು ಮೀಸಲಾತಿ ಹೋರಾಟಕ್ಕೆ ಒಂದು ತಮ್ಮಿಂದ ಉತ್ತರ ಬರಬೇಕಲ್ಲ. ನಾವು ನಾಡಿನ ದೊರೆ, ನಾವು ತಮಗಾಗಿ ಕಾಯಕತ್ತೀವಿ. ಈ ನಮ್ಮ ಊರಿಗೆ ಬರ್ಲಾಕತ್ತೀರ ಅಂದ್ರೆ ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೋಬೇಕು ಅಥವಾ ನಮ್ಮನ್ನು ವಿರೋಧ ಮಾಡ್ಬೇಕಾ? ಸ್ವಾಗತ ಮಾಡ್ಬೇಕಂದ್ರೆ ನಮ್ಮ ಮೀಸಲಾತಿ ಕೊಡ್ತೀನಿ ಅಂತೇಳಿ ಏನಾರ ಘೋಷಣೆ ಮಾಡ್ರಿ. ಕ್ಷಮೆ ಕೇಳದೆ ಹೋದ್ರೆ ಮೀಸಲಾತಿ ಕೇಳದೆ ಹೋದ್ರೆ ನೋಡ್ರಿ ಅನಿವಾರ್ಯ ನಮ್ಮ ಹೋರಾಟಗಳ ಮುಂದೆ ಒದ್ದೆ ಐತಿ. ಈಗ ನೋಡ್ರಿ, ಈಗ ಲಾಠಿ ಚಾರ್ಜ್ ಮಾಡಿದ ಬಳಕ ಒಂದು ಕ್ಷಮೆ ಯಾಚನೆ ಬೇಕಲ್ಲ. ಮತ್ತು ಇವರು ದೊಡ್ಡ ಸ್ಥಾನದಾಗ ಅದಾರ. ಕ್ಷಮೆ ಅಂದ್ರೆ ಓವರ್ಲಾಗಿ ಕ್ಷಮೆ ಕೇಳ್ಬೋದು, ಕ್ಷಮಾ ಪತ್ರ ಕೇಳ್ತಿರು ಏನು ಇಲ್ಲ, ಓವರಾಲ್ ಆಗಿ ಇಲ್ಲಿ ಬರ್ತಾರ ಅಂದ ಬಳಕ ಇಲ್ಲಿ ಜಸ್ಟ್ ಒಂದು ಬಂದು ನಾವು ರೈತರಿಗೆ ಒಂದು ಕ್ಷಮೆ ಯಾಚನೆ ಕೇಳ್ತೀವಿ. ನಾವು 2A ಮೀಸಲಾತಿಗೆ ಏನದ ಒಂದು ಕ್ಷಮೆ ನಮ್ಮಿಂದ ತಪ್ಪಾಗೈತೆ, ಅದನ್ನೇನದ ಮುಂದೆ ನಾವು ಮುಂದೆ ಕೊಡ್ತೀವಿ. ನಾವು ಮೀಸಲಾತಿ ಅದನ್ನು ಪರಿಶೀಲನೆ ಮಾಡಿ ಸರಿಪಡಿಸ್ತೀವಿ ಅಂತ ಅಂತಕ್ಕಂಥ ಒಂದರ ಬೇಕಲ್ಲ. ಅದು ಯಾವುದೂ ಇಲ್ಲಾರ್ದೇ ನಾವು ಬಂದು ಇದೇ ಜಿಲ್ಲೆದೆ. ಯಾಕಂತಂದರೆ ನೋಡ್ರಿ, ಈಗ ಕೂಡಲ ಸಂಗಮ ಏನು ಶ್ರೀಗಳು ಅದಾರಲ್ಲ, ಅದರ ಮುಖ್ಯ ಉಸ್ತುವಾರಿ ಹೊತ್ಕೊಂಡು ಅವ್ರು ಮಾಡಿದ್ದಾರೆ. ಮತ್ತು ಅವರು ಹೋರಾಟದಾಗನೇ ಅವ್ರ ಸಮಕ್ಷಮ ಇರ್ತಕ್ಕಂಥದ್ದಲ್ಲಿ ಇವ್ರೇನು ಕ್ಷಮೆ ಯಾಚನೆ ಕೇಳಾರ್ದೆ ಅದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ. ಸ್ವಾಮೀಜಿಯವ್ರಿಗೆ ಆದರೂ ಕೇಳಲಿ ಅಂತೀವಿ. ಕನಿಷ್ಠ ಪಕ್ಷ ಜನರಿಗೆ ಕೇಳೋದು ಬೇಡ, ಸ್ವಾಮೀಜಿಯವ್ರಿಗೆ ಕೇಳಬೇಕಲ್ಲ. ಅದು ಎಲ್ಲರಿಗೆ ಕೇಳೋದಂತೂ ಇನ್ನೂ ಉತ್ತಮ. ಯಾಕಂದ್ರೆ ಜನರಿಂದ ಬಂದಂಥ ಆರಿಸಿದಂಥ ಒಬ್ಬ ಪ್ರತಿನಿಧಿ ಅದಾರ, ಅವರು ಮುಖ್ಯ ಪ್ರತಿನಿಧಿ. ಈ ನಮ್ಮ ರಾಜ್ಯದ ಮೊದಲ ಪ್ರಜೆ ಆದಂಥವ್ರು, ಅವರು ಪ್ರಜೆಗೋಸ್ಕರ ಆದಂಥವ್ರು ಅದಾರ. ಮತ್ತು ಅವ್ರಿಗೆ ಕ್ಷಮೆ ಹಾಸಲಿಲ್ಲ ಅಂದ್ರೆ ಯಾರಿಗೋಸ್ಕರ ಅವರು ಆಳ್ಕೆ ಮಾಡ್ತಾರೆ ಈ ರಾಜ್ಯದಲ್ಲಿ? ಕೂಡ ಹೋರಾಟಗಾರ ಮಾತನ್ನು ಕೇಳ್ತಾ ಇದ್ದೀವಿ. ಒಂದು ಕಡೆಗೆ ಏನಂತಂದರೆ, ಸುವರ್ಣಸೌಧದ ಎದುರು ಏನು ಪಂಚಮಸಾಲಿ ಹೋರಾಟಗಾರ ಮೇಲೆ ಹಲ್ಲೆ ಆಗಿತ್ತು, ಆ ಸಂಬಂಧಪಟ್ಟಂತೆ ಸಿಎಂ ಅವರು ಕ್ಷಮೆ ಯಾಚಿಸಬೇಕು, ಬಹಿರಂಗವಾಗಿ ಕ್ಷಮೆ ಆಗಿರ್ಬೋದು. ಮತ್ತೊಂದು ಕಡೆಗೆ ಅಟ್ಲೀಸ್ಟ್ ಪಂಚಮಸಾಲಿ ಜಗದ್ಗುರುಗಳಿಗೆ ಆದರೂ ಒಂದು ಕ್ಷಮೆಯನ್ನು ಕೇಳಿ ಬಂದು ರಾಣಿ ಚೆನ್ನಮ್ಮ ಮೂರ್ತಿಯನ್ನು ಉದ್ಘಾಟನೆ ಮಾಡಬೇಕು ಅನ್ನೋದೊಂದು ಆಗ್ರಹವನ್ನು ಈಗ ಮುಂದಿಡ್ತಾ ಇದ್ದಾರೆ. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರಿ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.